ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಮಗ. ಓಕೆ ಗೈಸ್, ಇನ್ನು ಡೈರೆಕ್ಟ್ ಮ್ಯಾಟ್ರಿ ಬರೋಣ. ಬಿಗ್ ಬಾಸ್ ಸೀಸನ್ 12ರ ಟಾಪ್ 5 ಕಂಟೆಸ್ಟೆಂಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಹೌದು ಗೈಸ್, ನಾನು ಬಿಗ್ ಬಾಸ್ ನ ಹಗಲು ರಾತ್ರಿ ವಾಚ್ ಮಾಡಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಈ 4 ಜನ ಟಾಪ್ 5 ಅಲ್ಲಿ ಪಕ್ಕಾ ಬಂದೇ ಬರ್ತಾರೆ. ಇನ್ನು ಒಬ್ರು ಯಾರಂತ ನನ್ಗೆ ಗೆಸ್ ಮಾಡಕ್ ಆಗ್ತಿಲ್ಲ, ಬಟ್ ಈ 4 ಜನ ಮಾತ್ರ ಬಂದೇ ಬರ್ತಾರೆ ಗೈಸ್. ಸೊ 4 ಜನ ಯಾರಂತ ಒನ್ ಬೈ ಒನ್ ಮಾತಾಡ್ತಾ ಹೋಗೋಣ ಗೈಸ್. ಮೊದಲನೇ ವ್ಯಕ್ತಿ ಯಾರು ಅಂದ್ರೆ ನಮ್ಮ ಅಶ್ವಿನಿ ಗೌಡ ಅವರು. ಹೌದು ಗೈಸ್, ನಾನು ಅವ್ರನ್ನ ಒಂದು ವಾರ ಪೂರ ವಾಚ್ ಮಾಡಿರೋದ್ರಿಂದ ಅವರಲ್ಲಿರೋ ಕಾನ್ಫಿಡೆನ್ಸ್ ಲೆವೆಲ್, ಅವರಲ್ಲಿರೋ ಪೊಟೆನ್ಷಿಯಲ್, ಅವರಲ್ಲಿರೋ ಮೆಂಟಲ್ ಸ್ಟ್ರೆಂತ್ ನೆಕ್ಸ್ಟ್ ಲೆವೆಲ್ ಗುರು. ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ಬೇಕು, ಹೇಗಿರ್ಬೇಕು ಅನ್ನೋದು ಪಕ್ಕಾ ಕ್ಲಾರಿಟಿ ಇರೋ ಒಂದು ಪರ್ಸನಾಲಿಟಿ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರು. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅರಸರು ಹಾಗೂ ಸೇವಕರು ಅನ್ನೋ ಒಂದು ಟಾಸ್ಕ್, ಅದ್ರಲ್ಲೇ ಗೊತ್ತಾಗಿರುತ್ತೆ. ಸೊ ಅವ್ರು ಹೊರಗಡೆ ಬೇರೆ ರೀತಿ ಪೋರ್ಟ್ರೆ ಆಗಿರ್ಬೋದು, ಬಟ್ ಸಖತ್ತಾಗಿ ಸ್ಟ್ರಾಂಗ್ ಇದ್ರೆ. ಅವ್ರು ಏನ್ ಮಾಡ್ಬೇಕು, ಯಾವ ತರ ಇರ್ಬೇಕು ಫಿಕ್ಸ್. ಅವರೊಬ್ಬ ಟಾಪ್ 5 ಅಲ್ಲಿ ಬಂದೇ ಬರ್ತಾರೆ. ಅಂಡ್ ಎರಡನೇ ಟಾಪ್ 5 ಕಂಟೆಸ್ಟೆಂಟ್ಸ್ ಯಾರು ಅಂದ್ರೆ ಕ್ಯೂಟ್ ಬಾಯ್ ಧನುಷ್ ಗೌಡ. ಧನುಷ್ ಅವರು. ಹೌದು ಗೈಸ್, ಧನುಷ್ ಅವರು ಅವರ ಒಂದು ಫಿಸಿಕಲ್ ಟಾಸ್ಕ್ ಗಳನ್ನ ನಾನು ತುಂಬಾನೇ ಅಬ್ಸರ್ವ್ ಮಾಡಿದ್ದೀನಿ. ಅವ್ರು ಆಡೋಂತ ಒಂದು ಸ್ಟೈಲು, ಅವರ ಒಂದು ಆಕ್ಟಿವಿಟಿ, ಅವರೊಂದು ಅಷ್ಟೊಂದು ಆಕ್ಟಿವ್ ಆಗಿದ್ದಾರೆ. ಸೊ ಒಂದು ಫಿಸಿಕಲಿ ಸಖತ್ ಫಿಟ್ ಇದ್ದಾರೆ, ಹಾಗೂ ಮೆಂಟಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ದಾರೆ. ಅವ್ರಿಗೊಂದು ಕ್ಲಾರಿಟಿ ಇದೆ, ನಾನು ಇಲ್ಲಿ ಯಾರ ಜೊತೆ ಸಂಬಂಧ ಬೆಳೆಸೋಕ್ ಬಂದಿಲ್ಲ, ಇಲ್ಲಿ ಯಾರ ಜೊತೆ ಒಂದು ಸಂಬಂಧಿಕರ ತರ ಏನೋ ಆಗೋದಿಕ್ ಬಂದಿಲ್ಲ, ನಾನು ಪಕ್ಕ ಗೇಮ್ ಆಡಿ ಗೆಲ್ಲೋದಿಕ್ ಬಂದಿರೋದು. ಸೊ ನಾನು ಗೇಮ್ ಅಷ್ಟೇ ಆಡ್ತೀನಿ, ನನಗೆ ಇಲ್ಲಿ ಯಾರ ಅವಶ್ಯಕತೆ ಬೇಕಾಗಿಲ್ಲ. ಸೊ ಪಕ್ಕ ಕ್ಲಾರಿಟಿ ಇದೆ. ಸೊ ಅವರೊಬ್ರು ಟಾಪ್ 5 ಅಲ್ಲಿ ಇದ್ದೇ ಇರ್ತಾರೆ ಡೆಫಿನೆಟ್ಲಿ. ಅಂಡ್ ಮೂರನೇ ಒಂದು ಟಾಪ್ 5 ಕಂಟೆಸ್ಟೆಂಟ್ಸ್ ಯಾರು ಅಂದ್ರೆ ನಮ್ಮ ಕಾಕ್ರೋಚ್ ಸುದಿ ಅವರು. ಇವ್ರು ಯಾಕೆ ಟಾಪ್ 5 ಅಲ್ಲಿ ಇರ್ತಾರೆ ಅಂದ್ರೆ ಅವರು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಅವ್ರಿಗೆ ಏನ್ ಮಾಡ್ಬೇಕು, ನಿರ್ಧಾರಗಳು ಒಬ್ರ ಹತ್ರ ಮಾತಾಡ್ಬೇಕಾದ್ರೆ ಹಂಗೆ ಚೇಂಜ್ ಆಗ್ಬಿಡುತ್ತೆ. ಆದ್ರೂ ಒಂದೊಳ್ಳೆ ಟಫ್ ಕಾಂಪಿಟೇಟರ್ ಅವ್ರು ಈ ಮನೆ ಒಳಗಡೆ. ಸೊ ಆಟ ಅಂತ ಬಂದ್ರೆ ಸಖತ್ ಆಡ್ತಾರೆ, ಮಾತು ಅಂತ ಬಂದ್ರೆ ಸಖತ್ ಮಾತಾಡ್ತಾರೆ. ಅಂಡ್ ಪ್ರತಿಯೊಬ್ರು ಜೊತೆನು ತುಂಬಾನೇ ಇನ್ವಾಲ್ವ್ಮೆಂಟ್ ಅಲ್ಲಿ ಇದ್ದಾರೆ. ಸೊ ಬಿಗ್ ಬಾಸ್ ಮನೇಲಿ ಇದೇ ಬೇಕಾಗಿರೋದು. ಸೊ ಅವರು ಡೆಫಿನೆಟ್ಲಿ ಟಾಪ್ 5 ಇದ್ದೇ ಇರ್ತಾರೆ. ಅಂಡ್ 4ನೇ ಕಂಟೆಸ್ಟೆಂಟ್ಸ್ ಯಾರು ಅಂದ್ರೆ ನಮ್ಮ ಗಿಲ್ಲಿ ನಟ ಅವರು. ಹೌದು ಗುರು, ಮನೆಯಲ್ಲಿ ಅವರ ರೀತಿ ಎಂಟರ್ಟೈನ್ ಮಾಡ್ತಾ ಇರೋರು ಯಾರು ಇಲ್ಲ. ಸೊ ಸುದೀಪ್ ಸರ್ ನಿನ್ನೆ ಒಂದು ಮಾತು ಕೇಳಿದ್ರು, ಒನ್ ಅಂಡ್ ಓನ್ಲಿ ಎಂಟರ್ಟೈನರ್ ಈಗ ಗಿಲ್ಲಿ ಆಗಿದ್ದಾರೆ ಮನೆ ಒಳಗಡೆ ಅಂತ. ಸೊ ಕೆಲವು ಜನ ಹೌದು ಅಂದ್ರು, ಕೆಲವು ಜನ ಇಲ್ಲ ಅಂತ ಹೇಳಿದ್ರು. ಬಟ್ ನಮ್ ಪ್ರಕಾರ ಎಂಟರ್ಟೈನಿಂಗ್ ಮಾಡ್ತಾ ಇರೋದೇ ಮನೆ ಒಳಗಡೆ ಗಿಲ್ಲಿ ಗುರು. ಸೊ ನಿನ್ನೆ ಎಪಿಸೋಡ್ ನಾನು ನೋಡಿದ್ರು ಗೊತ್ತಾಗಿರುತ್ತೆ ಆ ಒಂದು ಫನ್ ಯಾವ ತರ ಇತ್ತು ಗಿಲ್ಲಿ ಅವರಿಂದ ಅಂತ. ಸೊ ಎಂಟರ್ಟೈನಿಂಗ್ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರ ಜೊತೆನೂ ಒಂದು ಇನ್ವಾಲ್ವ್ಮೆಂಟಲ್ ಆಗಿರ್ಬೋದು. ಸೊ ಸಖತ್ ಆಗಿದ್ದಾರೆ ಅಂತ, ಸಖತ್ ಕಾಂಪಿಟೇಟರ್ ಅಂತ ಅನಿಸ್ತಾರೆ. ಸೊ ಟಾಪ್ 5 ಅಲ್ಲಿ ಇವರು ಒಬ್ರು 4ನೇ ಕಂಟೆಸ್ಟೆಂಟ್ಸ್ ಆಗಿ ಇದ್ದೇ ಇರ್ತಾರೆ ಡೆಫಿನೆಟ್ಲಿ. ಅಂಡ್ 5ನೇದ್ರಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಒಂದು ಕಾಂಪಿಟೇಷನ್ ಇದೆ. ಒಬ್ರು ಮಾಳು ಇದಾರೆ ಕೆಲವೊಂದ್ ಹತ್ರ, ಅಂಡ್ ಇನ್ನೊಬ್ರು ಅಭಿಷೇಕರ್ ಇದಾರೆ ಒಂದು ಬಾಯ್ಸ್ ಅಲ್ಲಿ. ಗರ್ಲ್ಸ್ ಅಲ್ಲಿ ಅಶ್ವಿನಿ ಅವ್ರು ಇದಾರೆ, ಇನ್ನೊಬ್ರು ಆಶ್ ಅಂತ. ಸೊ ಅಶ್ವಿನಿ ಅವರು ಮತ್ತೆ ಕಾವ್ಯ ಅವ್ರು ಬರ್ತಾರಂತ ನನಗೇನೋ ಅನಿಸ್ತಾ ಇಲ್ಲ. ಸ್ಪಂದನ್ ಅವರು ಬರೋದೇ ಇಲ್ಲ. ಅಂಡ್ ಅದನ್ನ ಬಿಟ್ರೆ ರಾಶಿಕ್ ಅವರು ಅನಿಸ್ತಾರೆ, ಬಟ್ ಅವರು ಸ್ವಲ್ಪ ಡಲ್ ಇದಾರೆ. ಬಟ್ 5 ಒಂದ್ ಸ್ವಲ್ಪ ನನಗೆ ಡೌಟ್ ಇದೆ. ನಿಮ್ಗೆ ಏನಾದ್ರು 5 ಯಾರು ಬರ್ತಾರೆ, ಟಾಪ್ 5 ಅಲ್ಲಿ 5 ಆಗಿ ಯಾರು ಬರ್ತಾರೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಾಮೆಂಟ್ ಮಾಡಿ. ಅಂಡ್ ಇವ್ರನ್ನೆಲ್ಲ ಬಿಟ್ಟು ಇನ್ನು ಯಾರೆಲ್ಲ ಒಂದು ಟಾಪ್ 5 ಅಲ್ಲಿ ಬರ್ಬೋದು ನಿಮ್ಮ ಪ್ರಕಾರ, ನೀವು ನೋಡಿರೋ ಪ್ರಕಾರ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಹಂಗೇನೆ ಈಗ ರೀಸೆಂಟ್ ಆಗಿ ಬಂದಿರೋ ಅಂತ ರಕ್ಷಿತಾ ಶೆಟ್ಟಿ ಅವರು, ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿದ್ದಾರೆ. ಅವರು ಇರ್ಬೋದು ಒಂದ್ 2-3 ವಾರ ಅವ್ರ ಒಂದ್ ಮಾತಿಂದ ಒಂದ್ ಫನ್ ಇಂದ ಇರ್ಬೋದು ಮನೆ ಒಳಗಡೆ, ಬಟ್ ಆದಷ್ಟು ಹೊರಗಡೆ ಬರ್ತಾರೆ ಆದಷ್ಟು ಬೇಗ ಅಂತ ಅನಿಸ್ತಾ ಇದೆ. ಗೊತ್ತಾಗ್ತಿಲ್ಲ, ಇವತ್ತಿನ ನೋಡ್ಬೇಕು ಅವ್ರನ್ನ ಅಬ್ಸರ್ವ್ ಮಾಡಿ ಯಾವ ರೀತಿ ಇರ್ತಾರೆ ಮನೆ ಒಳಗಡೆ ಅಂತ. ಸೊ ಓಕೆ ಗೈಸ್, ಅವ್ರು ತುಂಬಾ ದಿನ ಇರ್ತಾರೋ ಇಲ್ಲೋ, ನೆಕ್ಸ್ಟ್ ವೀಕ್ ಎಲ್ಲ ಹೊರಗಡೆ ಬರ್ತಾರೋ ಅಂತ ಅದನ್ನು ಕಾಮೆಂಟ್ ಮಾಡಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.